ಮಜಬಾ ಮಜ ಭಾರತ. ಐ ಲವ್ ಯು, ಐ ಲವ್ ಯು. ಬೆಳಗ್ಗೆ ಎದ್ರೆ ಸಾಕು ಹುಡುಗಿರ ಹಾವಳಿ, ಚಿಲ್ಲರ್ ಐ ಲವ್ ಯು, ಚಿಲ್ಲರ್ ಐ ಲವ್ ಯು, ಚಿಲ್ಲರ್ ಐ ಲವ್ ಯು ಅಂತ. ಸುಮ್ನೆ ಹಾದಿ ಬೀದಿಲಿ ಹೋಗೋ ಹುಡುಗಿರೆಲ್ಲ ಕರೆದು ಹಾಯ್ ಅಂತಾರೆ. ಎಷ್ಟೇ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ರು 1 ಸೆಕೆಂಡ್ ನನ್ನ ನೋಡಿ ನಿಂತ್ಕೊಂಡು ಹಾಯ್ ಹ್ಯಾಂಡ್ಸಮ್ ಅಂತಾರೆ. ಆದ್ರೆ ನಾನು 3 ವರ್ಷದಿಂದ ನನ್ನ ಬೆಳದಿಂಗಳ ಬಾಲ್ಯನ ಲವ್ ಮಾಡ್ತಾ ಇದ್ದೀನಿ. ಅವಳಿಗೆ ನಾನು ಪ್ರೀತಿ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಏನಾಗ ಗುರಾಯಿಸ್ತಾ ಇದೀಯಾ? ಕಡ್ಲೆಕಾಯಿ ತಗೋಬೇಕು ಆದ್ರೆ ತಗೋಬೇಕು ಅಷ್ಟೇ. ಗಾಬರಿ ಆಗ್ಬಿಡ ಅಷ್ಟೇ. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಾಣಿಸ್ದೇ ಇರೋ 4ನೇ ಸಿಂಹನೇ ರೈತಗಳು. ಆ ರೈತ ಬೆಳೆದಿರೋ ಕಡ್ಲೆಕಾಯಿ ನಾ ಮಾರ್ತಿದ್ದೀನಲ್ಲ, ನನ್ಕಿಂತ ಪುಣ್ಯವಂತ ಯಾರು ಇಲ್ಲ. ಕಡ್ಲೆಕಾಯಿ 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 ತಗೊಳ್ಳಿ. ಯಾರು ನೀವು? ಗೆಟ್ ಔಟ್ ಐ ಸೇ. ತಗೊಳ್ಳಿ ಸರ್ ಪ್ಲೀಸ್. ನಿಮ್ ಕಾಲು ಮುಟ್ಬೇಡ, ಟಚ್ ಮಾಡ. ಬ್ಲಡಿ ನಾನ್ಸೆನ್ಸ್ ಫೆಲೋ. ಚಿನ್ನ ಇನ್ನೂ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಂದ್ಬಿಡೆ. ಚಿಲ್ಲರ್, ನಾನು ತುಂಬಾ ಖುಷಿಯಾಗಿದ್ದೀನಿ ಕಣೋ. ಹೌದಾ? ನೀನ್ ಏನ್ ಕೇಳಿದ್ರು ಕಣ್ ಮುಚ್ಕೊಂಡ್ ಕೊಟ್ಬಿಡ್ತೀನಿ. ನಿಜಾನಾ? ಈ ಚೈನ್ ಚೆನ್ನಾಗಿದೆ, ಬೇಕಿತ್ತು ಕಣೆ. ಈ ಹುಡುಗ್ರೆ ಇಷ್ಟ ಅಲ್ಲ, ಒಂದ್ ಹಣ್ಣು ತಿನ್ನು ಅಂತ ಕೊಟ್ರೆ ಬರೀ ಸಿಪ್ಪೆನೆ ತಿಂತಾರೆ. ಹಂಗ್ ಮಾಡಿರೋದೇ ನೀವಲ್ಲ. ಇಷ್ಟು ದಿನ ಹಣ್ಣು ತಿಂದಿರೋ ಹುಡುಗರೆಲ್ಲ ಇವತ್ತು ಮಣ್ಣು ತಿಂತಾ ಇದ್ದಾರೆ. ಅದಕ್ಕೆ ಇವಾಗ ನನ್ನನ್ನು ಏನಕ್ಕೆ ಕರ್ದಿರೋದು? ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಮಾತಾಡು. ಅದು ಏನ್ ಹೇಳಕ್ ಬಂದೆ ಅಂದ್ರೆ, ಕಡ್ಲೆಕಾಯಿ ನನಗೆ ಕಡ್ಲೆಕಾಯಿ ಬೇಕು ಕಣೋ. ತಂದು ಬಿಡ್ತೀನಿ. ಕಡ್ಲೆಕಾಯಿ ತಂದೆ. ಕಡ್ಲೆಕಾಯಿ ಕೊಡಿ. ನಾವು ಮಾರಲ್ಲ. ಯಾಕ್ರಿ ಮರಲ್ಲ? ಈಗ ತಾನೇ ಎಲ್ರಿಗೂ ಕೊಟ್ರಿ. ಇಲ್ಲಿರೋರ್ಗೆ ಎಲ್ಲಾರ್ಗು ಕೊಡ್ತೀನಿ, ನಿನಗಂತೂ ಕೊಡಲ್ಲ. ಯಾಕೆ ಕೊಡಲ್ಲ? ದುಡ್ಡು ಕೊಡ್ತೀವಿ, ಕೊಡ್ಬೇಕಷ್ಟೇ. ನನ್ನ ಇಷ್ಟ, ನನಗ್ ಕೊಡಲ್ಲ ಅಷ್ಟೇ. ದುಡ್ಡು ಕೊಡ್ತೀವಲ್ರಿ? ಹೌದಾ? 2,000 2,000 ಕಡ್ಲೆಕಾಯಿ. 3,000 3,000 4,000 5,000. ಏನ್ ಮಾಡೋದು? ಇರೋದೇ 2 ಸರ್. 2,000 ರೂಪಾಯಿ ಇದೆ, ಕೊಟ್ಬಿಡಿ ಸರ್. ಎರಡೇನಾ? 2,000 ರೂಪಾಯಿ ಕೆಳಡೆ ಬರೋದು. 1,000 ರೂಪಾಯಿ ಒಂದು ಕಡ್ಲೆಕಾಯಿ. ಕಡ್ಲೆಕಾಯಿ ತಗೋಬೇಕು ಅಷ್ಟೇ. ಚಿನ್ನ ತಗೋ. ಏನು ಇದು 2 ಇದೆ? ಅವನ ಹತ್ರ ಇದ್ದಿದ್ದೆ 2 ಅಂತೆ. ಸರಿ, ಇವಾಗ ಏನು ಮಾತಾಡ್ಬೇಕು ಅಂದೆಲ್ಲ ಹೇಳು. ಒಳ್ಳೆ ಟೈಮು. ನನ್ನ ಮನ್ಸಲ್ಲಿ ಇರೋದ್ನೆಲ್ಲ ಈಗ ಹೇಳ್ಬಿಡ್ತೀನಿ. ಅದು ಅಲ್ಲ ಸರ್, ರಾನ ಹೊಡಿತಿದ್ದೀರಾ? ತಗೊಳ್ಳಿ ಕಡ್ಲೆಕಾಯಿ. ಓ ಥ್ಯಾಂಕ್ ಯು. ಎಷ್ಟು? ಫ್ರೀ. ಅಯ್ಯೋ ನಾಯಿ ನನ್ನ ಮಗನೇ, 2,000 ರೂಪಾಯಿ 2 ಕಡ್ಲೆ ಬೀಜ ಕೊಟ್ಟಲ್ಲೋ, ಅವ್ನು ಫ್ರೀ ಕೊಡ್ತಾ ಇದೀಯಾ? ಸರ್, ಕಡ್ಲೆಕಾಯಿ ಬೇಕು ಅಂದ್ರೆ ನನ್ನನ್ನೇ ಕರೀರಿ. ನಮ್ಮ ಫೋನ್ ನಂಬರ್ ತಗೊಳ್ಳಿ. ಹೇಳಿ. ಪೋ ನೋ ನೋ ಬರ್. ಅಲ್ಲ, ನಂದು ಫೋನ್ ನಂಬರ್ ತಗೊಳ್ಳಿ. ಹೇಳಿ. ತೋ ಗೋ ಇಳಿ. ಹೇಳ್ಕೊಳಕೊಂದೋರು ತಲೆ ಮ್ಯಾಗೆ ಒಂದೂರು ಮಲಗಾಕೆ ಬೂಮ್ ತಾಯಿ. ಹಲೋ ಜೆಂಟ್ಲ್ಮನ್, ಮೆಲ್ಗೆ ಹೇಳಿ. ಹೇಳ್ಕೊಳಕೊಂದೋರು ತಲೆ ಮ್ಯಾಗೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಮಲ್ಕಂಡ್ ಹೇಳಿ ಅಂದ್ರಲ್ಲ ಸರ್. ಮಲ್ಕಂಡಲ್ಲ ಸರ್, ಮೆಲ್ಗೆ. ಒಂದು ನಿಮ್ಗೆ ಅರ್ಥ ಆಗ್ತಿಲ್ವೇನ್ರಿ? ಬನ್ನಿ. ಅದೇ ಸರ್, ಅದೇ. ಏನೋ ಲವರ್ಸ್ ಸರ್. ಲವರ್ಸ್ ಕಂಡ್ರೆ ನನಗೆ ಆಗೋದೇ ಇಲ್ಲ. ಇವರಿಂದ 1 ಕಿಲೋಮೀಟರ್ ದೂರ ಇರ್ತೀನಿ. ರೀ, ಕಾಮನ್ ಸೆನ್ಸ್ ಇಲ್ವೇನ್ರಿ? ಬಂದು ನಮ್ಮ ಸೀಟಲ್ಲಿ ಯಾಕೆ ಕೂರ್ತೀರಾ?
ಶಿವಾನಂಗೆ ಯೋಗಿ ಶಿವಾನಂಗೆ ನಮ್ಮ ಸೀಟಲ್ಲಿ ಶಿವಾನಂಗೆ ಯೋಗಿ ಸಿನಿಮಾ ಟಿಕೆಟ್ ತಗೊಂಡ್ಬಿಟ್ಟು ಪಾರ್ಕ್ ಅಲ್ಲಿ ಕೂತಿದ್ಯಲ್ಲೋ, ಇದು ಪಾರ್ಕ್ ಕಣೋ. ಆಗಲ್ಲ ಅಂದ್ಮೇಲೆ ಯಾಕ್ರೋ ಕುಡಿತೀರಾ? ನನಗೆ ಹೊಡಿತೀನ? ವಾಟ್ ಆರ್ ಯು ಟಾಕಿಂಗ್ ಐ ಸೇ? ಯೋ ಏನೋ ಗೊತ್ತು ನಿನ್ಗೆ ಎಣ್ಣೆ ಬಗ್ಗೆ? ಪ್ರಪಂಚದಲ್ಲಿ ಎಲ್ಲಾ ವಸ್ತು ಆನ್ಲೈನ್ ಅಲ್ಲಿ ಸಿಗುತ್ತೆ. ಲೈನ್ ಅಲ್ಲಿ ನಿಂತ್ಕೊಂಡು ತಗೊಳ್ಳೋ ಏಕೈಕ ವಸ್ತು ಅಂದ್ರೆ ಈ ಎಣ್ಣೆ ಮಾತ್ರನೇ. ಯಾಕಪ್ಪ ಲಾಕ್ಡೌನ್ ಎಲ್ಲ ತಗೊಂಡಿಲ್ವಾ? ಚಿಲ್ಲರ್, ಇವಾಗೇನು ಅವನ ಜೊತೆನೆ ಮಾತಾಡ್ತಿರ್ತೀಯ ಇಲ್ಲ ನನ್ ಜೊತೆ ಮಾತಾಡ್ತೀಯಾ? ಇಲ್ಲಿ ಕೇಳಿಸ್ಕೊಳ್ಳಲಿ, ನಿನಗೂ ಹೇಳ್ತೀನಿ. ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡ್ಬೇಕಲ್ಲ. ಎಸ್ ಪ್ರಿಯಾಂಕಾ, ನಿನ್ಗೊಂದು ಕವಿತೆ ಬರ್ಕೊಂಡ್ ಬಂದಿದ್ದೀನಿ ಕಣೆ. ನನ್ಗೋಸ್ಕರನಾ? ಹೇಳೋ. ನಿನ್ನ ಕಣ್ಣು ನೀಲಿ ಬಾನಲ್ಲಿ ತೇಲಿ ಬಿಟ್ಟ ಚಂದ್ರ, ವಾ 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 ವಾ. ನಿನ್ನ ಕಣ್ಣು ನೀಲಿ ಬಾನಲ್ಲಿ ತೇಲಿ ಬಿಟ್ಟ ಚಂದ್ರ, ಪೂಜಾ ಬಾರಿಂದ ಎಣ್ಣೆ ತಂದ್ರ, ನೀವು ಕಡ್ಲೆಕಾಯಿ ತಿಂದ್ರ? ಏನೋ ಮಾಡ್ತಿದ್ದೀರಾ? ಕಡ್ಲೆಕಾಯಿ ಮಾರ್ತಿದ್ದೀನಿ. ಯಾಕ್ರೋ ಇಷ್ಟು ಟಾರ್ಚರ್ ಕೊಡ್ತೀರಾ? ಯಾಕಂದ್ರೆ ನಮ್ಮ ಹತ್ರ ಟಾರ್ಚ್ ಇದೆ. ಕವಿತೆ ಹೇಳ. ಕವಿತೆ ಗಿವಿತೆ ಏನು ಬೇಡ, ಬೇರೆ ಏನಾದ್ರೂ ಮಾತಾಡು. ಬೇರೆ ಹೆಂಗ್ ಪ್ರಪೋಸ್ ಮಾಡೋದು ಸರ್ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಬೇಕು? ಇನ್ನು ಬೇಕಲ್ವಾ? ಎಮೋಷನಲ್ ಆಗಿ ಟಚ್ ಮಾಡ್ತೀನಿ. ಪ್ರಿಯಾಂಕಾ, ಈಗೇನ್ ನೀನು ಚಿಲ್ಲರ್ ಸೂಪರ್ ಸ್ಟಾರ್ ಬ್ರ್ಯಾಂಡ್ ಹ್ಯಾಂಡ್ಸಮ್ ಅಂತ ನೋಡ್ತಾ ಇದೀಯಾ? 20 ವರ್ಷದಿಂದ ನಾನು ಹೀಗಿರ್ಲಿಲ್ಲ. ಸಾರಿ. ಅಲ್ಲ ಮಗನೆ, ಈ ಕಾಲ ಹಾಕೋ ವಿಷಯ ಎಲ್ಲ ನನ್ನ ಹತ್ರ ಯಾಕೆ? ಕರೆಕ್ಟ್ ಆಗಿ ಬಿಡಿಸೇಳು. ಏ ಮಾವ, ನಾನ್ ಹೇಳಿದ್ದು ಈ ಕಾಲ್ ಅಲ್ಲ ಮಾವ, ಫೋನ್ ಕಾಲು. ಯಾವಳ ಹತ್ರ ಹತ್ರ ಎಲ್ಲ ಮಾತಾಡ್ತಾ ಇದೀಯ? ಯಾವಳ ಹತ್ರ ಮಾತಾಡ್ತಿದ್ರಿ ಹೇಳಿ? ನಾನು ರೋಡ್ ಕಾಂಟ್ರಾಕ್ಟರ್. 1 ಗಂಟೆಗಾದ್ರೂ ಕಾಲ್ ಮಾಡ್ತೀನಿ, 2 ಗಂಟೆಗಾದ್ರೂ ಕಾಲ್ ಮಾಡ್ತಾನೆ. ಅದಕ್ಕೆ ನೀನ್ ಯಾವನ್ಲೇ? ಅಲ್ಲಮ್ಮ, ಅವರು ರೋಡ್ ಕಾಂಟ್ರಾಕ್ಟ್ ಅಂತ ಕಣಮ್ಮ. ಕಾಲ್ ಮಾಡಿದ್ರು ಓಕೆ ಮಾವ, ಕಾಲಲ್ಲಿ ಲಚ ಲಚ ಅಂತ ಕಿಸ್ ಕೊಡೋದಾ? ಕಿಸ್ ಅಲ್ಲ, ನಾನು ರೋಡ್ ಕಾಂಟ್ರಾಕ್ಟರ್ ಅಲ್ವಾ, ನಮ್ ಲೇಬರ್ಸ್ ಅಲ್ಲ ಇವತ್ತು ಸರ್ 20 ಜಲ್ಲಿ ಲೋಡ್ ಬಂದಿದೆ ಅಂತಾರೆ. ನಾನು ಅದಕ್ಕೆ 10 ಜಲ್ಲಿ ಸಾಕಿತ್ತು ಅಂತೀನಿ. ಸರ್ 30 ಜನ ಲೇಬರ್ಸ್ ಬಂದಿದ್ದಾರೆ ಅಂತಾರೆ. ನಾನು 10 ಜನ ಸಾಕಿತ್ತು ಅಂತೀನಿ. ನಾನು ಫೋನಲ್ಲಿ ಅನ್ನೋದನ್ನ ಯಾವಳಿಗೂ ಮುತ್ತು ಕೊಡ್ತಾ ಇದ್ದೇನೆ ಅನ್ಕೊಂಡ್ರೆ ನಾನೇನೋ ಮಾಡ್ಲಿ? ಅಲ್ಲಮ್ಮ, ಅದು ಕಿಸ್ ಅಲ್ವಂತೆ, ಬಾಡಿ ಲ್ಯಾಂಗ್ವೇಜು. ಇನ್ನೊಂದು ವಿಚಾರ ಗೊತ್ತಾ? ಇವಳಿಂದ ಎಷ್ಟು ನೋವು ಅನುಭವಿಸಿದ್ರಿ ಗೊತ್ತಾ? ಹೇಳಪ್ಪ. ಮೊನ್ನೆ ಒಬ್ಬನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡಿ ಅಂದೆ. ಅವ್ನು ಏನಂದ ಗೊತ್ತಾ? ಏನಂತ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ಹೆಂಡ್ತಿನ ಸಾಕೋ ಯೋಗ್ಯತಿಲ್ಲ ಅಂದ್ರೆ ನಿನ್ ಹೆಂಡ್ತಿ ಕರ್ಕೊಂಬಂದ್ ನಮ್ಮನಲ್ಲಿ ಬಿಡು, ನಾನ್ ನಿನ್ನ ಹೆಂಡ್ತಿನ ಸಾಕ್ತೀನಿ ಅಂತ. ಈ ವಿಚಾರ ಒಂದೇ ನಾನು ಹೇಳ್ಕೊಂಡಿಲ್ಲ ಗೊತ್ತಾ? ಅಯ್ಯೋಯ್ಯೋ ರೀ ರೀ, ಯಾರ್ರಿ ಹಂಗ ಹೇಳಿದ್ದು? ನಿಮ್ಮಪ್ಪ. ಲೇ, ನಿನಗ್ ಮಗಳು ಕೊಡೋದಲ್ದೆ ದುಡ್ಡು ಬೇರೆ ಕೊಟ್ಟು ಕಳಿಸ್ತಾನ, ಮಾನಗೆಟ್ಟವನೆ. ಅಲ್ಲ ಹೊಡ್ತಾ ಇಲ್ಲಿ ಬಂದು ಬಿದ್ದ, ಒಂದು ಹುಲ್ಲು ಬೇರೆ ಅಲ್ಲ ಆಡ್ತಿದೆ. ಯಾರು ಕೇಳೋರೆಲ್ವೇ? ಅಯ್ಯೋ ಓ ದೇವ್ರೇ, ಭಗವಂತ ಒಬ್ಬರಿ. ನಿಮ್ಮ ಮಾವನ್ ನಾನು ಮಾತಾಡ್ತೀನಿ. ಅಲ್ಲ 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 ಅಲ್ಲ, ಸ್ಟೇಜ್ ಇಲ್ದೇನೆ ಸಾಧಾರಣ ನಾಟಕ ಹೆಂಗಾಡ್ತಾವಳು ನೋಡಿ. ನೋಡಿದ್ರ ಡ್ರಾಮಾನ ಹೊಡಿದೇನೆ ಹಂಗೆ. ಇನ್ ಸರಿ ಹೊಡೆದ್ರೆ ಇನ್ ಹೆಂಗೆ ಅವಳು? ಮಾತಾಡ್ಬೇಡ ನೀನು. ಇಂಥ ಸಿಲ್ಲಿ ಸಿಲ್ಲಿ ಮ್ಯಾಟ್ರಿಗೆಲ್ಲ ನನ್ನ ಹತ್ರ ದೊಡ್ಡ ವ್ಯಕ್ತಿ ಕರೆಸ್ಬೇಡ. ನಾನು ಬಿಸಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಮಾತಾಡ್ಬೇಡಿ. ನಿಮ್ಮ ಮಾವನ್ ನಾನು ಮಾತಾಡ್ತೀನಿ. ಆರು ಮೆತ್ತಗ್ 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 ಬಾ. ಲಾಕ್ಡೌನ್ ಇತ್ತಲ್ವಾ, ಮನೇಲೇ ಇದ್ವಿ ಅದಕ್ಕೆ. ದೋಸ್ತ ಸುಕುಮಾರ್. ಓ ಶ್ರೀಕಾಂತ್ ಪಾಟೀಲ್ರು ಹೆಂಗಿದ್ರಿ? ಚೆನ್ನಾಗಿದ್ದೀನಿ ಕಣ, ನೀ ಚೆನ್ನಾಗಿದ್ಯಾ? ಸಾಕತ್ತಾಗಿದ್ದೀನಿ. ಅಂದಂಗೆ ಇವರು ನನ್ನ ಹೆಂಡತಿ. ನಮಸ್ಕಾರ. ತಮ್ಮ ಹೆಸರು? ಅವಳು ಮಾತಾಡಕ್ಕಾಗಲ್ಲ, ಇವಳು ಮೌನ ವೃತ್ತದಲ್ಲಿ ಇದ್ದಾಳೆ ಇವತ್ತು. ಹೌದಾ? ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಕಣ. ಏನು? ನನ್ನ ಹೆಂಡತಿ ಪ್ರೆಗ್ನೆಂಟ್, ತವ್ರ ಮನೆಗೆ ಬಿಟ್ಟು ಬರೋಣ ಅಂತ ಹೊಟ್ಟಿದ್ದೆ.
ಟ್ರೈನ್ ಟಿಕೆಟ್ ನ ಮರ್ತ್ಬಿಟ್ಟು ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಒಂದ್ 10 ನಿಮಿಷ ನೀ ಮನೇಲಿ ನೋಡ್ಕೊಂಡ್ರೆ ಓಡಕ್ ತಂದ್ಬಿಡ್ತೀನಿ. ನಮ್ಮ ಮನೇಲಿ ವಾತಾವರಣ ಸರಿ ಇಲ್ಲ ಕಣಪ್ಪ. ನೀನ್ ಹೆಂಡತಿ ಕರ್ಕೊಂಡು ನೀನು ಹೋಗ್ಬಿಟ್ಟು ಹೇಳ್ತೀನಿ. ಸುಮ್ನಿರಲ್ಲ, ಪ್ರಿನ್ಸಿಪಲ್ ಇಷ್ಟ ಹೇಳಿದೀನಿ ಚಿನ್ನು, ಹುಷಾರು. ನನ್ ಮಾತು ಕೇಳೋ ಪಾಟಿಲ್ಲ. ಮಾಡಲ್ಲ ಇವಳನ್ನ ಏನಾದ್ರು ನನ್ನ ಹೆಂಡತಿ ನೋಡ್ಬಿಟ್ಟು ನನ್ನ ಕತೆ ಅಷ್ಟೇ. ಇವಳು ನೋಡಿದ್ರೆ ಮೌನ ವ್ರತದಲ್ಲಿದ್ದಾಳೆ. ಏನ್ ಮಾಡ್ಲಿ? ಏನ್ ತಿಳ್ಕೊಂಡ್ಲಿ ಇವಳು? ನಾನೇನಂತ ಸರ್ ಅವಳಿಗೆ ಸ್ವಲ್ಪ ಈ ಕಡೆ ಬಂದಿದ್ಗ ಅಂದೆ, ಅದಕ್ಕೆ ಬಾಯ್ ಪಡ್ಕೊಂಡ್ಬಿಟ್ರೆ ಅದೇ ನಾನು ಏನಂದೆ ಸರ್ ಇವಳಿಗೆ? ನೀನು ನನ್ನ ಫ್ರೆಂಡ್ ಹೆಂಡತಿ ಅಂತ ನನ್ನ ಹೆಂಡತಿ ಇದ್ರೆ ಹೇಳು ಅಂದೆ. ಅದಕ್ಕೆ ನಾಯಿ ಹೊಡೆದ ಕಪಾಳ ಕೊಡ್ಬಿಟ್ಲು. ಕರೆಕ್ಟಾಗಿ ಮಾತಾಡ್ತೀನಿ ಈಗ. ಓ, ನೀನು ಮೌನ ವ್ರತದಲ್ಲಿದ್ಯಾ? ನನ್ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಬಾಯ್ ಬಿಟ್ಟು ಹೇಳು ಅಂದ. ಇದನ್ನ ಹೇಳಿದ್ರು ಒಂದು ಅರ್ಥ ನೋಡು, ನನ್ನ ಹೆಂಡತಿ ಡೌಟ್ ಪಡೋದ್ರಲ್ಲಿ ಹೋಲ್ಸೇಲ್ ಡೀಲರು. ನೀನ್ ಯಾರು ಅಂತ ಕೇಳಿದ್ರೆ ನಾನು ನಿಮ್ ಗಂಡನ್ ಫ್ರೆಂಡ್ ಹೆಂಡತಿ ಅಂತ ಹೇಳ್ತೀಯಾ? ಓಕೆ. ನನ್ನ ಹೆಂಡತಿ ಇಲ್ದಿರೋ ಟೈಮ್ ನೋಡ್ಕೊಂಬಿಟ್ಟು ಕರೆಂಟ್ ಹಾಕಿ ಇಂತ ಸಾಂಗ್ ಹಾಕಿದೀಯಾ? ಇದನ್ನೇನಾದ್ರೂ ನನ್ನ ಹೆಂಡತಿ ನೋಡಿದ್ರೆ ನಾನು ಏನ್ ಮಾಡ್ಲಿ? ಅಯ್ಯೋ ಅಯ್ಯೋ, ಬಿಡ್ರಿ. ಬಿಡಕ್ಕಾಗಲ್ಲ. ಯಾಕೆ ಬಿಡಕ್ಕಾಗಲ್ಲ? ಇಂಥ ಟೈಮ್ನಲ್ಲಿ ಹೆಂಗೆ ಕೈ ಬಿಡ್ಲಿ? ಬಿಡಿಸ್ತೀನಿ ನೋಡಿ ನಾನು. ಬಿಡ್ರಿ ಬಿಡ್ರಿ ಬಿಡ್ರಿ. ಯಾವಳ್ರಿ ಇವಳು ನನ್ನ ಫ್ರೆಂಡ್ ಹೆಂಡತಿ. ಫ್ರೆಂಡ್ ಹೆಂಡ್ತಿನೂ ಬಿಟ್ಟಿಲ್ವಾ? ನೋಡ್ರಪ್ಪ, ಫ್ರೆಂಡ್ ಹೆಂಡ್ತಿನೂ ಬಿಟ್ಟಿಲ್ವಂತೆ. ಏನ್ರಿ ಅದು? ಇದು ಹೊಟ್ಟೆ. ನಾನು ಸೌದಿ ಬಾಸ್ರಿ ಆಗ್ಬಿಟ್ಟು. ಏನ್ರಿ, ನನ್ನ ಹತ್ರ ಮಕ್ಳೇ ಬೇಡ ಅಂತ ಫ್ಯಾಮಿಲಿ ಪ್ಲಾನ್ ಮಾಡಿಸ್ಕೊಂಡು ಈಗ ಬೇರೆ ಫ್ಯಾಮಿಲಿಗೆ ಪ್ಲಾನ್ ಮಾಡ್ತಿದ್ದೀರ. ಬಾಯಿ, ನಿನ್ನ ನಾಲ್ಗೆ ಸುಳ್ಳು ಹೇಳ್ಬೋದು, ಅದೇ ಹೊಟ್ಟೆ ಸುಳ್ಳು ಹೇಳ್ತೇನೆ. ಮಾವನ್ ಕರಿತೇನೆ.